ಹಿಂದೂ ಸಮಾವೇಶ ಕಾರ್ಯಕ್ರಮದ ಅಂಗವಾಗಿ ಪಿಕಪ್ ವಾಹನದಲ್ಲಿ ತೆರಳುವ ವೇಳೆ ಹಲ್ಲೆ ನಡೆದಿರುವ ಘಟನೆ ನಾಪೋಕ್ಲು ಸಮೀಪ ನಡೆದಿದೆ. ನಾಪೋಕ್ಲು ಪಟ್ಟಣದ ಪೊನ್ನಾಡು ಸೂಪರ್ ಮಾರ್ಕೆಟ್ ಮುಂಭಾಗದಲ್ಲಿ ಹಿಂದೂ ಕಾರ್ಯಕರ್ತನ ಮೇಲೆ ಅನ್ಯ ಕೋಮಿನ ಯುವಕರು ಹಲ್ಲೆ ನಡೆಸಿದ್ದಾರೆ ಎಂದು ಆರೋಪ ಕೇಳಿಬಂದಿದೆ. ಸಿದ್ದಿಕ್ ಇತರರಿಂದ ಹಲ್ಲೆ ಆರೋಪ ಕೇಳಿಬಂದಿದ್ದು, ಬಲ್ಲಂಬಾವಟಿ ನಿವಾಸಿ ಗೌತಮ್ ಹಾಗೂ ಇನ್ನೊಬ್ಬ ಕಾರ್ಯಕರ್ತನ ಮೇಲೆ ಗಂಭೀರ ಹಲ್ಲೆಯಾಗಿದ್ದು, ಹಲ್ಲೆಗೊಳಗಾದ ಗೌತಮ್ನನ್ನ ಜಿಲ್ಲಾಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಘಟನೆಗೆ ವಿರೋಧಿಸಿ ನಾಪೋಕ್ಲುವಿನಲ್ಲಿ ಹಿಂದೂ ಸಂಘಟನೆಗಳಿಂದ ಆರೋಪಿಗಳನ್ನು ಕೂಡಲೇ ಬಂಧಿಸಬೇಕೆಂದು ಹಿಂದೂ ಕಾರ್ಯಕರ್ತರು ರಸ್ತೆ ತಡೆ ನಡೆಸಿದ್ದಾರೆ. ಸ್ಥಳಕ್ಕೆ ಹಿರಿಯ ಪೊಲೀಸ್ ಅಧಿಕಾರಿಗಳು ಬರುವಂತೆ ಪ್ರತಿಭಟನಾಕಾರರು ಒತ್ತಾಯಿಸಿದ್ದಾರೆ. ವೈಲೆನ್ಸ್ ಮೈಂಡ್ ಹೋಗಿ ஒரு ப்ராப்ளம் நங்கட பாடக்கு போகாக நங்க ಗಾಡಿ ನಿಚ್ಚಡೋಗಾಗ ಆರೆಂಜ್ ಬ್ಲಾಕ್ ಇರ್ತರೋಗಾಗ ಸೌಂಡ್ ಬಾಕ್ಸ್ ಕಟ್ಟೋಗಾಗ ಜಿಂಗ ದಾರ್ಸರ್ ಗೋಪಕ್ಕೆ ನಂಗಡ ಜಾಗ ನಂಗ ನಿಚ್ಚಡೋಗಾಗ ಜಿಂಗಿ ನೀನಂಗ ನಿಚ್ಚಿಟ್ಟೆ ನೀನಂಗ ಅದಕ್ಕೆ ಹೋಗಿ ಇದಕ್ಕೆ ಹೋಗಿ ಹಿಂಗ ದಾರ್ಕಪ್ಪಕ್ಕೆ ನಂಗಡ ಅಲ್ಲಿ ಉರುಸ್ರಿ ನಮ್ಮಪ್ಪ ನಂಗೆ ಏನೇ ಒಂದು ಗಲಾಟೆ ಮಾಡ್ತಿದ್ದೆ ಕೋಣ ನಂಗಡ ಮಾಡಿ ಮೈಕ್ ಅದು ಕೂತ್ಕೊಂಡು ನಂಗಡಲಿಗಪ್ಪ ನಂಗೆ ಪ್ರಾಬ್ಲಮ್ ಮಾಡಿ ನೀ ತೊಂದರೆ ಮಾಡಿ ನಂಗೆ ಇಂತ ನಿಂತ ನಂಗಿಂದ ಒಂದು ಪ್ರಾಬ್ಲಮ್ ಮಾಡಿದ್ಲಲ್ಲ ಹಿಂಗ ಪ್ರಾಬ್ಲಮ್ ಮಾಡ್ತೀವಿ ನಮ್ಗೆ ಶುರು ಮಾಡೋದು ಕೆಂಕೆ ನಿನಗೆ ವಾರಂಟಿ ನಂಗಳ ಈಗ ಎಮ್ಮೆ ಮಾಡಿ ಉರುಸ್ ಹೆಚ್ಚು ಜನ ಪಾಪ ಸರ್ ನಂಗಡ ಹೆಚ್ಚು ಜನ ಪಾಪ ಭಾಗವಹಿಸ್ತೀವಿ ಊರ್ ಮನ್ಸಿಗೆ ನಂಗೆ ನೀರು ಕೊಡ್ತಾ ಇಪ್ಪಂಗೆ ಬುದ್ಧಿ ತತ್ತಿಗೆ ಇದು ಅದು ಬಿಟ್ಟಿತ್ತು ಪ್ರಭಾವಿರ ಮೋವ ಒಬ್ಬ ಅಲ್ಲ ಬಾಂಡ್ ಐತೆ ಬಂದ ಈಗ ಒಂದಿಷ್ಟೇ ಅನ್ನನಲ್ರಿ ಈಗ ನಿಂಗಡೆ ಹಿಂಗಡೆ ಮಾಡೋಣ ಇನ್ನೊಬ್ಬನ ಮಾತಾಡಿದ್ರ ದೊಡ್ಡಗೋಸವಾಗಿ ಹೇಳ್ತಿದ್ದೀನಿ. ನಾವು ಏನು ಮಾತಾಡಿಲ್ಲ. ಡಿಪಾರ್ಟ್ಮೆಂಟ್ನವರೇ ಬೆಳೆಸಿದ್ದು. ಸಸ್ಪೆಂಡ್ ಮಾಡಿ ಜಸ್ಟಿಸ್ ಹೊಡೆದವನು ನೀವು ಇವಾಗ ನೀವು ಅರೆಸ್ಟ್ ಮಾಡಿ ನಾವು ಇಲ್ಲಿಂದ ಡಿಸ್ಪೋಸ್ ಹೊಡೆದವನ್ನ ನೀವು ಅರೆಸ್ಟ್ ಮಾಡಿ ಸರ್, ನಮ್ಮ ಕಣ್ಣು ಮುಂದೆ ಅರೆಸ್ಟ್ ಮಾಡಿ ನಾವು ಇಲ್ಲಿಂದ ಡಿಸ್ಪೋಸ್ ನೀಟಾಗಿ. ನಾನು ಹಿಂದೂ ಸಂಗಮ ಆಯೋಜಕ ಸಮಿತಿ ಬಲ್ಲಮೋಟಿ ಕರವಂಡಪ್ಪಣ್ಣ ದೊಡ್ಡಪುಲಿಕೋಟು. ನಾವಿವತ್ತು ಒಂದು ಮಧ್ಯಾಹ್ನ ನಾನು ಮತ್ತೆ ಯಾರ ಅಪ್ಪಚ್ಚಿರ ಗೌತಮ್ ಇಬ್ಬರು ಹೋಗಿ ಮಡಿಕೇರಿಯಿಂದ ಈ ನಾಳೆಯ ಕಾರ್ಯಕ್ರಮಕ್ಕೆ ಇರುವಂಥ ಫ್ಲಾಗ್ಗಳು ಮತ್ತು ಈ ಸ್ಪೀಕರ್ಗಳನ್ನ ತಂದು ನಾಪೋಕ್ಲಲ್ಲಿ ನಮ್ಮ ಈ ಪೊನ್ನಾಡು ಸೂಪರ್ ಮಾರ್ಕೆಟ್ ಮುಂದ್ಗಡೆ ನಿಂತ್ಬಿಟ್ಟು ಒಂದು ಶಾಪಿಂಗ್ ಹೋಗಿದ್ದು. ಆವಾಗ ಒಂದು 5 ಜನ ಆಲ್ಟೋ ಕಾರಲ್ಲಿ ಬಂದುಬಿಟ್ಟು, ನೀವ್ಯಾಕೆ ಈ ಫ್ಲಾಗ್ ಕಟ್ಟಿದ್ದು ಪಿಕಪ್ ಮೇಲೆ, ನೀವ್ಯಾಕೆ ಇದು ಸೌಂಡ್ ಬಾಕ್ಸ್ ಹಿಡ್ಕೊಂಡು ಮಾತಾಡ್ತಿರೋದು ಅಂತ ಹೇಳ್ಕೊಂಡು ಜೊರೆ ಮಾಡಿದ್ರು.
ಮತ್ತೆ ನಾವು ಅವ್ರ ಜೊತೆ ಮಾತಿಗೆ ಮಾತು ಬೆಳೆಸಿ ಏನೋ ಆಯ್ತು, ನಮ್ಮ ಹುಡುಗರೆಲ್ಲ ಬಂದ್ರು, ಸ್ವಲ್ಪ ಅವ್ರವ್ರ ಬಾಡಿಗೆ ಹೋದ್ರು. ಮತ್ತೆ ನಾನೇನು ಕೆಲವೊಂದು ಥಿಂಗ್ಸ್ ತರಕ್ಕೆ ನಾನು ಮೇಲೆ ಶಾಪಿಗೆ ಹೋಗಿ ಬರೋಷ್ಟರಲ್ಲಿಗೆ ಅಪ್ಪಚ್ಚರಿ ಗೌತಮ್ ಮೇಲೆ ಒಂದು 5 ಜನ ಮುಸ್ಲಿಂ ಹುಡುಗರು, ಒಬ್ರು ಕತ್ತಿ, ಒಬ್ಬನ ಹತ್ರ ಬೇಸ್ಬಾಲ್ದು ಸ್ಟಿಕ್, ಇನ್ನೊಬ್ಬನ ಹತ್ರ ಒಂದು ಕತ್ತಿ ದೊಣ್ಣೆ ಏನು ಹಿಡ್ಕೊಂಡು ಆ ಕೆಳಗೆ ಹಾಕೊಂಡು ಅದು ಹುಡುಗರು ಹೊಡಿತಿದ್ದಾರೆ. ಹೊಡೆಯುವಾಗ ಒಬ್ಬಂದು ನಮ್ಮ ಅಪ್ಪಚ್ಚರಿ ಗೌತಮ್ ಇಲ್ಲಿಂದ ಇಲ್ಲಿ ತನಕ ಓಪನ್ ಆಗಿದೆ. ಅದಕ್ಕೆ ನಾವು ಇವಾಗ ಏನು ಮಾಡಿದ್ವಿ ಅಂತ ಹೇಳಿದ್ರೆ, ಅವ್ರು ಎಸ್ಕೇಪ್ ಆಗಿದ್ದಾರೆ ಇಬ್ರು ಹುಡುಗರು. ಮತ್ತೆ ನಾವು ನಮ್ಮ ಅಪ್ಪಚ್ಚರಿ ಗೌತಮನ ಹಾಸ್ಪಿಟಲ್ಗೆ ಸೇರ್ತಿದ್ದೀವಿ. ಮತ್ತೆ ರಸ್ತೆ ತಡೆ ಮಾಡಿದೀವಿ ನಮ್ಮ SP ಬರಬೇಕು ಅಂತೇಳಿ. ಈಗ SP ಅವರು ಬಂದಿಲ್ಲ, ಅವ್ರ ಬದಲು ಅನೂಪ್ ಮಾಧವ್ ಬಂದಿದ್ದಾರೆ. ಈಗ ಸಂಬಂಧಪಟ್ಟ ಇಲಾಖೆಯವ್ರ ಜೊತೆ ಮಾತಾಡ್ಬಿಟ್ಟು ಮುಂದಿನ ಏನು ಅವರು ಕ್ರಮ ತಗೊಳ್ಕೊಂತಾರೆ ಹೇಳಿದ್ದಾರೆ, ನಮಗೆ ಭರವಸೆ ಕೊಟ್ಟಿದ್ದಾರೆ. बोलो भारत माता की जय, वंदे मातरम, वंदे मातरम, वंदे मातरम, मातरम मातरम, वंदे मातरम, मातरम मातरम, वंदे मातरम, बोलो भारत माता की जय, सनातन हिंदू धर्म की जय.